ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತ ಹೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಎಷ್ಟು ಶಾಸಕರು? ಯಾಕಂದರೆ ಒಂದು ಸಂಖ್ಯೆ ಬಲ ಕೂಡ ಭಾಳ ಮುಖ್ಯ ಆಗುತ್ತೆ. ಹೈಕಮಾಂಡ್ ಹೋದಾಗಲೂ ಕೂಡ ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಅಂತಕ್ಕಂಥ ಕೇಳುವಂಥ ಮಾತುಗಳು ಕೂಡ ಇರುತ್ತೆ. ಹಾಗಾಗಿ ಒಂದಷ್ಟು ಕುತೂಹಲ ಸಹಜವಾಗಿ ತಮ್ಮ ಜೊತೆಗೆ ಹೀಗೆ ತಟಸ್ಥ ಅಂತ ಏನು ಹೇಳ್ತಾ ಇದ್ದಾರೆ ಎಲ್ಲರೂ, ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPs ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು, ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತನ್ನು ತಗೋಬೇಕು, ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂದಾಗ ನಮ್ಮ ರಕ್ಷಣೆಗೆ ಬಂದವರು ಯಾರು? ಎಲ್ಲ MPಗಳು, ಎಲ್ಲ ಶಾಸಕರುಗಳು, ಎಲ್ಲ ಲೀಡ್ರುಗಳು. ಇಲ್ಲ, ಯತ್ನಾಳ್ ಅವ್ರ ಮೇಲೆ ಮಾಡಬೇಡಿ, ಅವರು ಒಂದು ಹೋರಾಟ ಮಾಡ್ತಾಯಿದ್ದಾರೆ, ವಕ್ಫ್ ಹೋರಾಟನ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಟೈಮಿಗೆ ನೀವು ಈ ಥರದ್ದು ನಿರ್ಧಾರ ತಗೊಂಡ್ರೆ ಆರ್ಗನೈಸೇಷನ್ಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತೇಳಿ ನಿರ್ಧಾರ ತಗೊಂಡವರು ಅವರು. ಹಾಗಾಗಿ ಯತ್ನಾಳ್ ಅವ್ರ ಬಗ್ಗೆ ಶಿಸ್ತಿಂದ ತಗೊಳ್ಬೇಕಾಗಿರ್ತದೆ. ಇಟ್ ವಾಸ್ ಎ ಫೋರ್ಸ್ಡ್ ಒನ್ ಅಂತೇಳಿ ನಾನು ಭಾವಿಸ್ತೀನಿ. ಆ ಕಾಲಕ್ಕೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ ಮತ್ತು ಅದು ಮುಗಿದೋಗಿರ್ತಕ್ಕಂಥ ಕಥೆ ಆಗಿದೆ. ಹಾಗಾಗಿ ಎಂಟೈರ್ MPs ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಮಾಡಿದ್ದಾರೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆ ಆಗೋಗಿದೆ. ಈಗ ಕೂಡ ಈಗಲೂ ತಾವು ವಿರೋಧ ಮಾಡ್ತಾ ಇದ್ದೀರಿ. ಆದರೆ ಮುಂದೆ ಏನು ಬದಲಾವಣೆ ಮಾಡೋದಕ್ಕೆ ಡಿಮ್ಯಾಂಡ್ ತರ್ತೀರಾ ಅಥವಾ ಯಾವ ರೀತಿ ಅಂತ ಮುಂದೆ? ನಮ್ಮ ಮನವಿ ಏನಿದೆ ಅಂದರೆ ಇದನ್ನು ಫಸ್ಟು ಸ್ಟಾಲ್ ಮಾಡಬೇಕು. ಬಿಕಾಸ್ ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾನು ಬೇರೆದನ್ನೇ ಹೇಳಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ಹೇಳಿದೆ. ಈಗ ಶಿವಮೊಗ್ಗದಲ್ಲೇ ನಾವೇನು ಕೂಡ ಯಾರನ್ನೂ ಕರೆದಿಲ್ಲ. ನಮ್ಮನ್ನು ಎಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ತೋರಿಸಿ, ನಡಾವಳಿ ತೋರಿಸಲಿ. ಯಾರನ್ನೂ ಕೂಡ ವಿಶ್ವಾಸ ತೊಗೊಂಡಿಲ್ಲ. ನಮ್ಮನೆ ನಡಾವಳಿ ತೋರಿಸಲಿ. ನಾವು ಮೀಟಿಂಗ್ ಮಾಡಿದ್ದು ಒಂದು ಸಿಗ್ನೇಚರ್ ಹಾಕಿದ್ದನ್ನು ತೋರಿಸ್ಬೇಕಲ್ಲ, ನಡಾವಳಿ ಪುಸ್ತಕದಲ್ಲಿ ಬರಿಬೇಕಲ್ಲ. ಪ್ರಪೋಸಲ್ ಇಂಥವ್ರು ಕುಮಾರ್ ಬಂಗಾರಪ್ಪನವ್ರು ಹಿಂಗೆ ಹೇಳಿದರು, ಮತ್ತೊಬ್ಬರು ಹಿಂಗೆ ಹೇಳಿದರು, ಆ ಸೀನಿಯರ್ ಅವರು ಹಿಂಗೆ ಹೇಳಿದರು ಅಂತೇಳಿ ಹೇಳಿದರೆ ಆ ನಡಾವಳಿನ ತೋರಿಸಿದ್ರೆ ಹೌದು ಇದೆಲ್ಲ ನಡಾವಳಿ ಪ್ರಕಾರವಾಗಿ ನಡೆದಿದೆ ಅಂತ ಹೇಳ್ಬೇಕು. ನಮ್ಮನ್ನು ಎಲ್ಲಿ ಕಾಲ್ ಮಾಡಿದ್ರು, ಯಾವತ್ತು ಕರೆದಿದ್ರು, ಯಾವ ಸಭೆ ಕರೆದಿದ್ರು ಅಂತ ಹೇಳಿದರೆ ದೆನ್ ವಿ ಕ್ಯಾನ್. ಎಲ್ಲ ಜಿಲ್ಲಾಧ್ಯಕ್ಷ ರದ್ದು ಮಾಡೋಕ್ಕೆ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ತಾವು ದೂರು ಅದನ್ನು ಮಾಡಬೇಕು. ಅಂತಿಮವಾಗಿ ತಾವು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಡ ಅದೇ ಒಂದು ರಾಜ್ಯಾಧ್ಯಕ್ಷರದ್ದು ಮೇನ್ ಡಿಮ್ಯಾಂಡ್ ನಮ್ದಿರೋದು. ಅದು ಸರಿ ಆದರೆ ಇದಿಷ್ಟು ಸರಿ ಆಗುತ್ತೆ. ಥ್ಯಾಂಕ್ ಯು. ತಮ್ಮ ಅಭ್ಯರ್ಥಿ ಯಾವಾಗ ಘೋಷಣೆ ಆಗ್ತೀರಿ ಸರ್? ಘೋಷಣೆ ಮಾಡ್ತೀರಿ ಅಂತ ದೆಹಲಿಯಲ್ಲೇ ಘೋಷಣೆ ಮಾಡ್ತೀರಿ? ಯಾವ ರೀತಿ ಆಗುತ್ತೆ ಅಂತ? ಅದೆಲ್ಲ ಅದು ಅವರವರು ಇನ್ನೂ ಸೀನಿಯರ್ಸ್ ಅವರು 2 ಗ್ರೂಪ್ ಇದ್ದಿದೆ, ಅದು ಮುಗಿಸ್ಕೊಂಡ್ಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಂಥ ಕುಮಾರ್ ಬಂಗಾರಪುರ ಮತ್ತು ಅವ್ರು ಹೇಳುವಂತೆ ಮೊದಲನೇದಾಗಿ ಏನು 23 ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ಅದಕ್ಕೆ ನಮ್ಮದು ಪ್ರಬಲವಾದಂಥ ವಿರೋಧ ಇದೆ. ಮೊದಲನೇದಾಗಿ ನಮಗೆ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಅದನ್ನು ಮೊದಲನೇದಾಗಿ ಆ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು. ಜೊತೆಗೆ ಆ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಿದೆ ಅದೆಲ್ಲವನ್ನೂ ಕೂಡ ರದ್ದು ಮಾಡಬೇಕು ಅಂತಕ್ಕಂಥ ಮೊದಲನೇವಾದಂಥ ಡಿಮ್ಯಾಂಡ್ ಇರತಕ್ಕಂಥದ್ದು. ಆ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ನಮ್ಮ ಮತ್ತೊಂದು ಡಿಮ್ಯಾಂಡ್ ಇರತಕ್ಕಂಥದ್ದು. ಆದರೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಏನಿದೆ ಇದೆಲ್ಲವೂ ಕೂಡ ಸರಿಯಾಗಿ ಆಗಿದ್ದೆ, ಆದರೆ ರಾಜ್ಯಾಧ್ಯಕ್ಷರ ಸ್ಥಾನ ಕೂಡ ಸರಿಯಾಗಿ ಆಗ್ತಾ ಇತ್ತು. ಆದರೆ ಇಲ್ಲಿ ಪ್ರಕ್ರಿಯೆ ಎಡವಟ್ಟಾಗಿರ್ತಕ್ಕಂಥದ್ದು. ಹೀಗಾಗಿ ನಾವು ಮೊದಲನೇದಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಾಗಿದೆ ಅದೆಲ್ಲವನ್ನು ಕೂಡ ರದ್ದು ಮಾಡೋದಕ್ಕೆ ಹೈಕಮಾಂಡ್ಗೆ ಗಮನಕ್ಕೆ ತರ್ತೇವೆ, ದೂರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕುಮಾರ್ ಬಂಗಾರಪುರ ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಮತ್ತು ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುಮಾರ್ ಬಂಗಾರಪುರದವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, ಬಿ ಜೆ ಪಿ ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ.
ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಒಟ್ಟಿಗೆ ಎಷ್ಟು ಶಾಸಕರು, ಯಾಕಂದರೆ ಒಂದು ಸಂಖ್ಯೆ ಬಲ ಕೂಡ ಭಾಳ ಮುಖ್ಯ ಆಗುತ್ತೆ. ಹೈಕಮಾಂಡ್ ಹೋದಾಗಲೂ ಕೂಡ ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಅಂತಕ್ಕಂಥ ಕೇಳುವಂಥ ಮಾತುಗಳು ಕೂಡ ಇರುತ್ತೆ. ಹಾಗಾಗಿ ಒಂದಷ್ಟು ಕುತೂಹಲ ಸಹಜವಾಗಿ ತಮ್ಮ ಜೊತೆಗೆ ಹೀಗೆ ತಟಸ್ಥ ಅಂತ ಏನು ಹೇಳ್ತಾ ಇದ್ದಾರೆ ಎಲ್ಲರೂ, ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPs ಅವರು ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು, ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ತಗೋಬೇಕು, ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂದಾಗ ನಮ್ಮ ರಕ್ಷಣೆಗೆ ಬಂದವರು ಯಾರು? ಎಲ್ಲ MPಗಳು, ಎಲ್ಲ ಶಾಸಕರುಗಳು, ಎಲ್ಲ ಲೀಡ್ರುಗಳು ಎಲ್ಲ ಯತ್ನಾಳ್ ಅವ್ರ ಮೇಲೆ ಮಾಡಬೇಡಿ, ಅವರೊಂದು ಹೋರಾಟ ಮಾಡ್ತಾಯಿದ್ದಾರೆ, ವಕ್ಫ್ ಹೋರಾಟನ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಟೈಮಿಗೆ ನೀವು ಈ ಥರದ್ದು ನಿರ್ಧಾರ ತಗೊಂಡ್ರೆ ಆರ್ಗನೈಸೇಷನ್ಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತೇಳಿ ನಿರ್ಧಾರ ತಗೊಂಡವರು ಅವರು. ಹಾಗಾಗಿ ಯತ್ನಾಳ್ ಅವ್ರ ಬಗ್ಗೆ ಶಿಸ್ತಿಂದ ತಗೊಳ್ಬೇಕಾಗಿರ್ತದೆ. ಇಟ್ ವಾಸ್ ಎ ಫೋರ್ಸ್ಡ್ ಒನ್ ಅಂತೇಳಿ ನಾನು ಭಾವಿಸ್ತೀನಿ. ಆ ಕಾಲಕ್ಕೆ ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ ಮತ್ತು ಅದು ಮುಗಿದೋಗಿರ್ತಕ್ಕಂಥ ಕಥೆ ಆಗಿದೆ. ಹಾಗಾಗಿ ಎಂಟೈರ್ MPs ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಮಾಡಿದ್ದಾರೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆ ಆಗೋಗಿದೆ. ಈಗಲೂ ತಾವು ವಿರೋಧ ಮಾಡ್ತಾ ಇದ್ದೀರಿ. ಆದರೆ ಮುಂದೆ ಏನು ಬದಲಾವಣೆ ಮಾಡೋದಕ್ಕೆ ಡಿಮ್ಯಾಂಡ್ ತರ್ತೀರಾ ಅಥವಾ ಯಾವ ರೀತಿ ಅಂತ ಮುಂದೆ? ನಮ್ಮ ಮನವಿ ಏನಿದೆ ಅಂದರೆ ಇದನ್ನು ಫಸ್ಟು ಸ್ಟಾಲ್ ಮಾಡಬೇಕು. ಬಿಕಾಸ್ ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾನು ಬೇರೆದನ್ನೇ ಹೇಳಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ಹೇಳಿದೆ. ಈಗ ಶಿವಮೊಗ್ಗದಲ್ಲೇ ನಾವೇನು ಕೂಡ ಯಾರನ್ನೂ ಕರೆದಿಲ್ಲ. ನಮ್ಮನ್ನು ಎಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ತೋರಿಸಿ, ನಡಾವಳಿ ತೋರಿಸಲಿ. ಯಾರನ್ನೂ ಕೂಡ ವಿಶ್ವಾಸ ತೊಗೊಂಡಿಲ್ಲ. ನಮ್ಮನೆ ನಡಾವಳಿ ತೋರಿಸಲಿ. ನಾವು ಮೀಟಿಂಗ್ ಮಾಡಿದ್ದು ಒಂದು ಸಿಗ್ನೇಚರ್ ಹಾಕಿದ್ದನ್ನು ತೋರಿಸ್ಬೇಕಲ್ಲ. ನಡಾವಳಿ ಪುಸ್ತಕದಲ್ಲಿ ಬರಿಬೇಕಲ್ಲ. ಪ್ರಪೋಸಲ್ ಇಂಥವ್ರು ಕುಮಾರ್ ಬಂಗಾರಪ್ಪನವ್ರು ಹಿಂಗೆ ಹೇಳಿದರು, ಮತ್ತೊಬ್ಬರು ಹಿಂಗೆ ಹೇಳಿದರು, ಆ ಸೀನಿಯರ್ ಅವರು ಹಿಂಗೆ ಹೇಳಿದರು ಅಂತೇಳಿ ಹೇಳಿದರೆ ಆ ನಡಾವಳಿನ ತೋರಿಸಿದ್ರೆ ಹೌದು ಇದೆಲ್ಲ ನಡಾವಳಿ ಪ್ರಕಾರವಾಗಿ ನಡೆದಿದೆ ಅಂತ ಹೇಳ್ಬೇಕು. ನಮ್ಮನ್ನು ಎಲ್ಲಿ ಕಾಲ್ ಮಾಡಿದ್ರು, ಯಾವತ್ತು ಕರೆದಿದ್ರು, ಯಾವ ಸಭೆಗೆ ಕರೆದಿದ್ರು ಅಂತ ಹೇಳಿದರೆ ದೆನ್ ವಿ ಕ್ಯಾನ್. ಎಲ್ಲ ಜಿಲ್ಲಾಧ್ಯಕ್ಷರು ರದ್ದು ಮಾಡೋ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ತಾವು ದೂರು ಅದನ್ನು ಮಾಡಬೇಕು ಅಂತಿಮವಾಗಿ ತಾವು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಡ ಅದೇ ಒಂದು ರಾಜ್ಯಾಧ್ಯಕ್ಷರದ್ದು ಮೇನ್ ಡಿಮ್ಯಾಂಡ್ ನಮ್ದಿರೋದು. ಅದು ಸರಿ ಆದರೆ ಇದಿಷ್ಟು ಸರಿ ಆಗುತ್ತೆ. ಥ್ಯಾಂಕ್ ಯು. ತಮ್ಮ ಅಭ್ಯರ್ಥಿ ಯಾವಾಗ ಘೋಷಣೆ ಆಗ್ತೀರಿ ಸರ್? ಘೋಷಣೆ ಮಾಡ್ತೀರಿ ಅಂತ ದೆಹಲಿಯಲ್ಲೇ ಘೋಷಣೆ ಮಾಡ್ತೀರಿ? ಯಾವ ರೀತಿ ಆಗುತ್ತೆ ಅಂತ ಅದೆಲ್ಲ ಅದು ಅವ್ರವರು ಇನ್ನೂ ಸೀನಿಯರ್ಸ್ ಅವ್ರು 2 ಗ್ರೂಪ್ ಇದ್ದಿದೆ, ಅದು ಮುಗಿಸ್ಕೊಂಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಂಥ ಕುಮಾರ್ ಬಂಗಾರಪ್ಪರ ಮತ್ತು ಅವ್ರು ಹೇಳುವಂತೆ ಮೊದಲನೇದಾಗಿ ಏನು 23 ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ಅದಕ್ಕೆ ನಮ್ಮದು ಪ್ರಬಲವಾದಂಥ ವಿರೋಧವಿದೆ. ಮೊದಲನೇದಾಗಿ ನಮಗೆ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಅದನ್ನು ಮೊದಲನೇದಾಗಿ ಆ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು. ಜೊತೆಗೆ ಆ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಿದೆ ಅದೆಲ್ಲವನ್ನೂ ಕೂಡ ರದ್ದು ಮಾಡಬೇಕು ಅಂತಕ್ಕಂಥ ಮೊದಲನೇವಾದಂಥ ಡಿಮ್ಯಾಂಡ್ ಇರತಕ್ಕಂಥದ್ದು. ಆ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ನಮ್ಮ ಮತ್ತೊಂದು ಡಿಮ್ಯಾಂಡ್ ಇರತಕ್ಕಂಥದ್ದು. ಆದರೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಏನಿದೆ ಇದೆಲ್ಲವೂ ಕೂಡ ಸರಿಯಾಗಿ ಆಗಿದ್ದೆ, ಆದರೆ ರಾಜ್ಯಾಧ್ಯಕ್ಷರ ಸ್ಥಾನ ಕೂಡ ಸರಿಯಾಗಿ ಆಗ್ತಾ ಇತ್ತು. ಆದರೆ ಇಲ್ಲಿ ಪ್ರಕ್ರಿಯೆ ಎಡವಟ್ಟಾಗಿರ್ತಕ್ಕಂಥದ್ದು. ಹೀಗಾಗಿ ನಾವು ಮೊದಲನೇದಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಾಗಿದೆ ಅದೆಲ್ಲವನ್ನು ಕೂಡ ರದ್ದು ಮಾಡೋದಕ್ಕೆ ಹೈಕಮಾಂಡ್ಗೆ ಗಮನಕ್ಕೆ ತರ್ತೀವಿ, ದೂರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕುಮಾರ್ ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಮತ್ತು ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಕುಮಾರ್ ಬಂಗಾರಪ್ಪ ಅವ್ರನ್ನ ಮಾತಾಡ್ತಾ ಹೋಗ್ತಾನೆ. ಸರ್, ಡೂ ಆರ್ ಡೈ ಅಂತ ಹೇಳಿ ಯುದ್ಧವನ್ನು ಘೋಷಣೆ ಮಾಡಿದ್ದಾಗಿದೆ. ಈಗ ಮುಂದೆ ಹೈಕಮಾಂಡ್ ಮಟ್ಟದಲ್ಲಿ ತಮ್ಮ ಪ್ರಬಲವಾದಂತಹ ಡಿಮ್ಯಾಂಡ್ ಏನು? ಪ್ರಬಲವಾದ ಡಿಮ್ಯಾಂಡ್ ಅಂತ ಹೇಳಲ್ಲ, ಒಂದೇ ಡಿಮ್ಯಾಂಡ್ ನಮ್ಮದು. ಆರ್ಗನೈಸೇಷನ್ ಚೆನ್ನಾಗಾಗಬೇಕು, BJP ಪಕ್ಷ ಅಧಿಕಾರಕ್ಕೆ ತರಬೇಕು, ನಮಗೆಲ್ಲರಿಗೂ ಕೂಡ ಒಂದು ಒಳ್ಳೆಯ ವಾತಾವರಣನ ಸೃಷ್ಟಿ ಮಾಡಿಕೊಡಬೇಕು, ಸಾಮೂಹಿಕವಾಗಿರ್ತಕ್ಕಂಥ ನಾಯಕತ್ವವನ್ನು ಕೊಡ್ತಕ್ಕಂಥ ಕೆಲಸ ಆಗಬೇಕು. ಯಾವುದೇ ಕಾರಣಕ್ಕೂ ಕೂಡ ಒಬ್ಬರ ಹಿಡಿತಕ್ಕೆ ಅಥವಾ ಒಂದು ಫ್ಯಾಮಿಲಿ ಹಿಡಿತಕ್ಕೆ ಇರಬಾರ್ದು ಅನ್ನೋದು ನಮ್ಮೆಲ್ಲರದು ಒತ್ತಾಯ. ರಾಜ್ಯಾಧ್ಯಕ್ಷರ ಸ್ಥಾನಕ್ಕೆ ನೀವು ಅಂತಿಮವಾಗಿ ನಿಮ್ಮ ತಂಡದಿಂದ ಯಾರನ್ನು ಯಾವಾಗ ಘೋಷಣೆ ಮಾಡ್ತೀರಿ? ಯಾರು ಆಗುವಂಥ ಸಾಧ್ಯತೆಗಳು? ಇವಾಗ ಅವರಿಷ್ಟು ಜನ ಸೀನಿಯರ್ ಲೀಡರ್ಸ್ ಎಲ್ಲರೂ ಕೂಡ ಮಾತನಾಡಿದ್ದೀವಿ. ಅವರೆಲ್ಲರೂ ಕೂಡ 2 ದಿನ ನಮಗೆ ಟೈಮ್ ಕೊಡಿ, ಪಾರ್ಲಿಮೆಂಟ್ ಶುರುವಾಗಿದೆ, ಅದನ್ನು ಮುಗಿಸ್ಕೊಂಬಿಟ್ಟು ನಾವೆಲ್ಲರೂ ಡಿಲ್ಲಿನಲ್ಲೇ ಸೇರೋಣ ಅಂತೇಳಿದ್ದಾರೆ. ಅಲ್ಲಿ ಯಾವಾಗ ಅವ್ರು ಕರೀತಾರೋ ನಾವೆಲ್ಲರೂ ಹೋಗ್ತಾ ಇದ್ದೀವಿ. ಹೋದಂಥ ಸಂದರ್ಭದಲ್ಲಿ ವಿ ವಿಲ್ ಟೇಕ್ ಎ ಕಾಲ್. ಒಟ್ಟಿಗೆ ಎಷ್ಟು ಶಾಸಕರು, ಯಾಕಂದರೆ ಒಂದು ಸಂಖ್ಯೆ ಬಲ ಕೂಡ ಭಾಳ ಮುಖ್ಯ ಆಗುತ್ತೆ. ಹೈಕಮಾಂಡ್ ಹೋದಾಗಲೂ ಕೂಡ ಎಷ್ಟು ಜನ ಇದ್ದಾರೆ ನಿಮ್ಮ ಜೊತೆ ಅಂತಕ್ಕಂಥ ಕೇಳುವಂಥ ಮಾತುಗಳು ಕೂಡ ಇರುತ್ತೆ. ಹಾಗಾಗಿ ಒಂದಷ್ಟು ಕುತೂಹಲ ಸಹಜವಾಗಿ ತಮ್ಮ ಜೊತೆಗೆ ಹೀಗೆ ತಟಸ್ಥ ಅಂತ ಏನು ಹೇಳ್ತಾ ಇದ್ದಾರೆ ಎಲ್ಲರೂ, ಅದೆಲ್ಲ ಎಷ್ಟು ಮಂದಿ ಸೇರಿದ್ದಾರೆ ತಮ್ಮ ಜೊತೆಗೆ? ಐ ಥಿಂಕ್ ಶಾಸಕರ ಹೆಸರನ್ನು ರಿವೀಲ್ ಮಾಡೋದು ಅಥವಾ ಶಾಸಕರ ನಂಬರ್ನ ಕೊಡೋದು ಅಷ್ಟು ಸೂಕ್ತ ಅಲ್ಲ ಅಂತೇಳಿ ಭಾವಿಸ್ತೀನಿ. ಬಟ್ ಯಾರು ನಮ್ಮ MPs ಎಲ್ಲರೂ ಕೂಡ ಅವರ ಜೊತೆಗೆ ಮಾತನಾಡ್ತಕ್ಕಂಥ ಸಂದರ್ಭದಲ್ಲಿ ಅಥವಾ ಅವರ ಜೊತೆಗೆ ನಿರ್ಧಾರವನ್ನು, ಇವಾಗ ಯತ್ನಾಳ್ ಅವ್ರ ಮೇಲೆ ಶಿಸ್ತಿನ ತಗೋಬೇಕು, ಅವ್ರನ್ನ ಎಕ್ಸ್ಪೆಲ್ ಮಾಡಬೇಕು ಅಂದಾಗ ನಮ್ಮ ರಕ್ಷಣೆಗೆ ಬಂದವರು ಯಾರು? ಎಲ್ಲ MPಗಳು, ಎಲ್ಲ ಶಾಸಕರುಗಳು, ಎಲ್ಲ ಲೀಡ್ರುಗಳು,
ಇಲ್ಲ ಯತ್ನಾಳ್ ಅವ್ರ ಮೇಲೆ ಮಾಡಬೇಡಿ, ಅವರು ಒಂದು ಹೋರಾಟ ಮಾಡ್ತಾಯಿದ್ದಾರೆ, ವಕ್ಫ್ ಹೋರಾಟನ ಇಟ್ಕೊಂಡ್ಬಿಟ್ಟು ಮಾಡ್ತಾಯಿದ್ದಾರೆ. ಈ ಟೈಮಿಗೆ ನೀವು ಈ ಥರದ್ದು ನಿರ್ಧಾರ ತಗೊಂಡ್ರೆ ಆರ್ಗನೈಸೇಷನ್ಗೆ ದೊಡ್ಡ ಹೊಡೆತ ಬೀಳ್ತದೆ ಅಂತೇಳಿ ನಿರ್ಧಾರ ತಗೊಂಡವರು ಅವರು. ಹಾಗಾಗಿ ಯತ್ನಾಳ್ ಅವ್ರ ಬಗ್ಗೆ ಶಿಸ್ತಿಂದ ತಗೊಳ್ಬೇಕಾಗಿರ್ತದೆ. ಇಟ್ ವಾಸ್ ಎ ಫೋರ್ಸ್ಡ್ ಒನ್ ಅಂತೇಳಿ ನಾನು ಭಾವಿಸ್ತೀನಿ ಆ ಕಾಲಕ್ಕೆ. ಅದಕ್ಕೆ ಸೂಕ್ತವಾಗಿರ್ತಕ್ಕಂಥ ಉತ್ತರವನ್ನು ಅವ್ರು ಕೊಟ್ಟಿದ್ದಾರೆ ಮತ್ತು ಅದು ಮುಗಿದೋಗಿರ್ತಕ್ಕಂಥ ಕಥೆ ಆಗಿದೆ. ಹಾಗಾಗಿ ಎಂಟೈರ್ MPs ಅವರೆಲ್ಲರೂ ನಮಗೆ ಸಹಕಾರ ಕೊಟ್ಟು ಮಾಡಿದ್ದಾರೆ. 23 ಜಿಲ್ಲಾಧ್ಯಕ್ಷರ ಆಯ್ಕೆ ಘೋಷಣೆ ಆಗೋಗಿದೆ. ಈಗಲೂ ತಾವು ವಿರೋಧ ಮಾಡ್ತಾ ಇದ್ದೀರಿ. ಆದರೆ ಮುಂದೆ ಏನು ಬದಲಾವಣೆ ಮಾಡೋದಕ್ಕೆ ಡಿಮ್ಯಾಂಡ್ ತರ್ತೀರಾ ಅಥವಾ ಯಾವ ರೀತಿ ಅಂತ ಮುಂದೆ? ನಮ್ಮ ಮನವಿ ಏನಿದೆ ಅಂದರೆ ಇದನ್ನು ಫಸ್ಟು ಸ್ಟಾಲ್ ಮಾಡಬೇಕು. ಬಿಕಾಸ್ ಇದು ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ರೀತಿಯಲ್ಲಿ ನಾನು ಬೇರೆದನ್ನೇ ಹೇಳಲ್ಲ. ಶಿವಮೊಗ್ಗ ಜಿಲ್ಲೆಯಲ್ಲೇ ಹೇಳಿದೆ. ಈಗ ಶಿವಮೊಗ್ಗದಲ್ಲೇ ನಾವೇನು ಕೂಡ ಯಾರನ್ನೂ ಕರೆದಿಲ್ಲ. ನಮ್ಮನ್ನು ಎಲ್ಲಿ ಕರೆದಿದ್ದಾರೆ ಅಂತ ಹೇಳ್ಬಿಟ್ಟು ರೆಕಾರ್ಡ್ ತೋರಿಸಿ, ನಡಾವಳಿ ತೋರಿಸಲಿ. ಯಾರನ್ನೂ ಕೂಡ ವಿಶ್ವಾಸ ತೊಗೊಂಡಿಲ್ಲ. ನಮ್ಮನೆ ನಡಾವಳಿ ತೋರಿಸಲಿ. ನಾವು ಮೀಟಿಂಗ್ ಮಾಡಿದ್ದು ಒಂದು ಸಿಗ್ನೇಚರ್ ಹಾಕಿದ್ದನ್ನು ತೋರಿಸ್ಬೇಕಲ್ಲ. ನಡಾವಳಿ ಪುಸ್ತಕದಲ್ಲಿ ಬರಿಬೇಕಲ್ಲ. ಪ್ರಪೋಸಲ್ ಇಂಥವ್ರು ಕುಮಾರ್ ಬಂಗಾರಪ್ಪನವ್ರು ಹಿಂಗೆ ಹೇಳಿದರು, ಮತ್ತೊಬ್ಬರು ಹಿಂಗೆ ಹೇಳಿದರು, ಆ ಸೀನಿಯರ್ ಅವರು ಹಿಂಗೆ ಹೇಳಿದರು ಅಂತೇಳಿ ಹೇಳಿದರೆ ಆ ನಡಾವಳಿನ ತೋರಿಸಿದ್ರೆ ಹೌದು ಇದೆಲ್ಲ ನಡಾವಳಿ ಪ್ರಕಾರವಾಗಿ ನಡೆದಿದೆ ಅಂತ ಹೇಳ್ಬೇಕು. ನಮ್ಮನ್ನು ಎಲ್ಲಿ ಕಾಲ್ ಮಾಡಿದ್ರು, ಯಾವತ್ತು ಕರೆದಿದ್ರು, ಯಾವ ಸಭೆ ಕರೆದಿದ್ರು ಅಂತ ಹೇಳಿದರೆ ದೆನ್ ವಿ ಕ್ಯಾನ್. ಎಲ್ಲ ಜಿಲ್ಲಾಧ್ಯಕ್ಷ ರದ್ದು ಮಾಡೋ ಸಂಬಂಧಪಟ್ಟಂತೆ ಹೈಕಮಾಂಡ್ಗೂ ಕೂಡ ತಾವು ಅದನ್ನು ಮಾಡಬೇಕು ತರ್ತೀವಿ. ಅಂತಿಮವಾಗಿ ತಾವು ರಾಜ್ಯಾಧ್ಯಕ್ಷರ ಬದಲಾವಣೆಗೆ ಕೂಡ ಅದೇ ಒಂದು ರಾಜ್ಯಾಧ್ಯಕ್ಷರದ್ದು ಮೇನ್ ಡಿಮ್ಯಾಂಡ್ ನಮ್ದಿರೋದು. ಅದು ಸರಿ ಆದರೆ ಇದಿಷ್ಟು ಸರಿ ಆಗುತ್ತೆ. ಥ್ಯಾಂಕ್ ಯು. ತಮ್ಮ ಅಭ್ಯರ್ಥಿ ಯಾವಾಗ ಘೋಷಣೆ ಆಗ್ತೀರಿ ಸರ್? ಘೋಷಣೆ ಮಾಡ್ತೀರಿ ಅಂತ ದೆಹಲಿಯಲ್ಲೇ ಘೋಷಣೆ ಮಾಡ್ತೀರಿ? ಯಾವ ರೀತಿ ಆಗುತ್ತೆ ಅಂತ ಅದೆಲ್ಲ ಅದು ಅವ್ರವರು ಇನ್ನೂ ಸೀನಿಯರ್ಸ್ ಅವ್ರು 2 ಗ್ರೂಪ್ ಇದ್ದಿದೆ, ಅದು ಮುಗಿಸ್ಕೊಂಬಿಟ್ಟು ಬರ್ತೀವಿ. ಥ್ಯಾಂಕ್ ಯು ಸರ್. ಇದಿಷ್ಟು ಕೂಡ ಮಾಜಿ ಸಚಿವರಂತ ಕುಮಾರ್ ಬಂಗಾರಪ್ಪರ ಮತ್ತು ಅವ್ರು ಹೇಳುವಂತೆ ಮೊದಲನೇದಾಗಿ ಏನು 23 ಜಿಲ್ಲಾಧ್ಯಕ್ಷರ ಆಯ್ಕೆಯಾಗಿದೆ ಅದಕ್ಕೆ ನಮ್ಮದು ಪ್ರಬಲವಾದಂಥ ವಿರೋಧ ಇದೆ. ಮೊದಲನೇದಾಗಿ ನಮಗೆ ಜಿಲ್ಲಾಧ್ಯಕ್ಷರ ನೇಮಕ ಏನಾಗಿದೆ ಅದನ್ನು ಮೊದಲನೇದಾಗಿ ಆ ಪ್ರಕ್ರಿಯೆಯನ್ನು ರದ್ದು ಮಾಡಬೇಕು. ಜೊತೆಗೆ ಆ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಿದೆ ಅದೆಲ್ಲವನ್ನೂ ಕೂಡ ರದ್ದು ಮಾಡಬೇಕು ಅಂತಕ್ಕಂಥ ಮೊದಲನೇವಾದಂಥ ಡಿಮ್ಯಾಂಡ್ ಇರತಕ್ಕಂಥದ್ದು. ಆ ನಂತರ ರಾಜ್ಯಾಧ್ಯಕ್ಷರ ಬದಲಾವಣೆ ಕೂಡ ನಮ್ಮ ಮತ್ತೊಂದು ಡಿಮ್ಯಾಂಡ್ ಇರತಕ್ಕಂಥದ್ದು. ಆದರೆ ಜಿಲ್ಲಾಧ್ಯಕ್ಷರ ನೇಮಕ ಪ್ರಕ್ರಿಯೆ ಏನಿದೆ ಇದೆಲ್ಲವೂ ಕೂಡ ಸರಿಯಾಗಿ ಆಗಿದ್ದೆ, ಆದರೆ ರಾಜ್ಯಾಧ್ಯಕ್ಷರ ಸ್ಥಾನ ಕೂಡ ಸರಿಯಾಗಿ ಆಗ್ತಾ ಇತ್ತು. ಆದರೆ ಇಲ್ಲಿ ಪ್ರಕ್ರಿಯೆ ಎಡವಟ್ಟಾಗಿರ್ತಕ್ಕಂಥದ್ದು. ಹೀಗಾಗಿ ನಾವು ಮೊದಲನೇದಾಗಿ ಜಿಲ್ಲಾಧ್ಯಕ್ಷರ ಆಯ್ಕೆ ಏನಾಗಿದೆ ಅದೆಲ್ಲವನ್ನು ಕೂಡ ರದ್ದು ಮಾಡೋದಕ್ಕೆ ಹೈಕಮಾಂಡ್ಗೆ ಗಮನಕ್ಕೆ ತರ್ತೀವಿ, ದೂರನ್ನು ಕೂಡ ಕೊಡ್ತೇವೆ ಅಂತಕ್ಕಂಥ ಮಾತನ್ನು ಕುಮಾರ್ ಬಂಗಾರಪ್ಪ ಅವರು ರಿಪಬ್ಲಿಕ್ ಕನ್ನಡಕ್ಕೆ ಎಕ್ಸ್ಕ್ಲೂಸಿವ್ ಆಗಿ ಹೇಳಿರ್ತಕ್ಕಂಥದ್ದು. ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಚುನಾವಣಾ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಮತ್ತು ಏನೆಲ್ಲ ತಿರುವುಗಳನ್ನು ಪಡ್ಕೊಳ್ತಾ ಹೋಗುತ್ತೆ ಅನ್ನೋದನ್ನು ಕಾದು ನೋಡೋಣ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.